ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪ್ರತಿ ಪೋಷಕರು ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಇದು. ಸಹಜವಾಗಿ ಇಂತಹ ಘಟನೆಗಳು ಪೋಷಕರಲ್ಲಿ ಆತಂಕವನ್ನ ಮೂಡಿಸುತ್ತೆ. ಆದರೆ ಇಂತಹ ಘಟನೆಗಳನ್ನ ಗಮನಿಸೋದ್ರ ಮೂಲಕ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ ಮಕ್ಕಳ ವಿಚಾರದಲ್ಲಿ. ಬಂಧುಗಳೇ, ಹಿಂದೆ ಏನಾಗ್ತಿತ್ತು ಅಂದ್ರೆ ಮಕ್ಕಳು ಹಾದಿ ತಪ್ಪೋದಿಕ್ಕೆ ಹೆಚ್ಚಿನ ಅವಕಾಶಗಳು ಇರಲಿಲ್ಲ. ಆದರೆ ಈಗ ಮಕ್ಕಳು ಹಾದಿ ತಪ್ಪೋದಿಕ್ಕೆ ಬೇಕಾದಷ್ಟು ಅವಕಾಶಗಳು ಸೃಷ್ಟಿಯಾಗಿ ಬಿಟ್ಟಿದೆ. ಸ್ವಲ್ಪ ಎಡವಟ್ಟ ಆದರೂ ಕೂಡ ಮಕ್ಕಳ ಬದುಕೆ ಸರ್ವನಾಶ ಆಗಿ ಹೋಗಿಬಿಡುತ್ತೆ. ಆ ರೀತಿಯಾಗಿ ಹಾದಿ ತಪ್ಪೋದಿಕ್ಕೆ ಇರುವಂಥ ಒಂದು ಅವಕಾಶ ಅಂದರೆ ಈ ಆನ್ಲೈನ್ ಗೇಮ್. ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಅನಿಸ್ಬೋದು, ಈ ಆನ್ಲೈನ್ ಗೇಮ್ಗಳಿಂದ ಅದೆಂತಹ ಸಮಸ್ಯೆ ಆಗಿಬಿಡುತ್ತೆ, ಮಕ್ಕಳು ಹೇಗೆ ದಾರಿ ತಪ್ಪಿಡ್ತಾರೆ, ಮಕ್ಕಳ ಬದುಕು ಹೇಗೆ ಸರ್ವನಾಶ ಆಗುತ್ತೆ ಅಂತ. ನಾನು ಅದನ್ನು ವಿವರಿಸ್ತಾ ಹೋಗ್ತೀನಿ, ಕೇಳಿ. ಇದು ನಮ್ಮ ರಾಜ್ಯದ ಘಟನೆಯೇ. ಇಲ್ಲಿ ಏನಾಗಿದೆ ಅಂದರೆ, ಆ ಕುಟುಂಬದ ಓರ್ವ ಬಾಲಕನ ಆನ್ಲೈನ್ ಗೇಮ್ ಹುಚ್ಚಿಗೆ ಇವತ್ತು ಇಡೀ ಕುಟುಂಬ ಬಲಿಯಾಗುವಂಥ ಪರಿಸ್ಥಿತಿ ಎದುರಾಗಿದೆ. ಒಟ್ಟು ಆ ಫ್ಯಾಮಿಲಿಯಲ್ಲಿ ಸಾವನ್ನಪ್ಪಿದ್ದು 5 ಮಂದಿ. ನಂಬೋದಕ್ಕೆ ಕಷ್ಟ ಆದರೂ ಕೂಡ ನಂಬಲೇಬೇಕಾಗಿರುವಂಥ ಸಂಗತಿ ಇದು. ಬಂಧುಗಳೇ, ಈ ಘಟನೆಯನ್ನು ವಿವರಿಸೋಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಯಾರ್ಯಾರು ನಟ ನಟಿಯರು, ಸೆಲೆಬ್ರಿಟಿಗಳು ಅಂತ ಅನಿಸ್ಕೊಂಡಂಥವರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಆನ್ಲೈನ್ ಗೇಮ್ಗಳನ್ನು ಪ್ರಮೋಟ್ ಮಾಡ್ತಿರೋ, ನೀವೆಲ್ಲರೂ ಕೂಡ 2 ಕಣ್ಣನ್ನು ಬಿಟ್ಟು 2 ಕಿವಿಯನ್ನು ಅಗಲಿಸಿ ಈ ಘಟನೆಯನ್ನು ಕೇಳಿಸ್ಕೊಳ್ಬೇಕು. ಬಂಧುಗಳೇ, ಇತ್ತೀಚಿನ ಒಂದು ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ ಪ್ರಕರಣ ಇಡೀ ದೇಶಾದ್ಯಂತ 2-3 ದಿನಗಳ ಕಾಲ ಸದ್ದು ಮಾಡಿದಂಥ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ, ಆ ಕುಟುಂಬದ 3 ಅಕ್ಕ ತಂಗಿಯರು, ವಯಸ್ಸೆಷ್ಟು 12, 14, 16 ಆಸುಪಾಸು, ಅವರೆಲ್ಲರೂ ಕೂಡ ಈ ಕೊರಿಯನ್ ಗೇಮ್ ಹುಚ್ಚಿಗೆ ಬಿದ್ದು ಬಿಟ್ಟಿದ್ರು. ವಿಪರೀತ ಅಂದರೆ ವಿಪರೀತ ಚಟದ ರೀತಿಯಲ್ಲಿ ಅವರಿಗೆ ಮಾರ್ಪಾಟ ಆಗಿಬಿಟ್ಟಿತ್ತು. ಅಂತಿಮವಾಗಿ ಅಪ್ಪ ಫೋನ್ ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಅಥವಾ ಫೋನನ್ನು ಕಿತ್ತಿಟ್ಕೊಂಡ್ರು ಎನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಆ ಆನ್ಲೈನ್ ಗೇಮಿನ ಗೇಳಿತ್ತಲ್ಲ, ಆ 3 ಬಾಲಕಿಯರನ್ನು ಕೂಡ ಬಲಿ ಪಡೆದು ಬಿಡ್ತು. ಆ 3 ಬಾಲಕಿಯರು ಮನೆಯ ಬಾಲ್ಕನಿಂದ ಕೆಳಗಡೆ ಹಾರಿ ಪ್ರಾಣವನ್ನು ಕಳ್ಕೊಂಡು ಬಿಟ್ರು. ಘಟನೆಗೆ ಸಂಬಂಧಪಟ್ಟಾಗ 2 ವಾದ ಇದೆ. ಒಂದು, ಅಪ್ಪ ಫೋನ್ ಕಿತ್ಕೊಂಡ್ರು ಎನ್ನುವ ಕಾರಣಕ್ಕಾಗಿ ಅಂತ. ಮತ್ತೊಂದು, ಒಂದಷ್ಟು ಆನ್ಲೈನ್ ಗೇಮ್ಗಳು ಈಗ ಹೇಗೆ ಬಂದ್ಬಿಟ್ಟಿದೆ ಅಂದರೆ, ಸಾಕಷ್ಟು ಚಾಲೆಂಜಸ್ಗಳನ್ನು ಕೊಡ್ತಾ ಹೋಗ್ತವೆ, ಕೊನೆಗೆ ಮಕ್ಕಳ ಪ್ರಾಣವನ್ನೇ ಕಳ್ಕೊಳ್ಳುವ ಹಂತಕ್ಕೆ ತೆಗೆದುಕೊಂಡು ಹೋಗಿಬಿಡ್ತವೆ. ಬ್ಲೂ ವೇಲ್ಸ್ ಎನ್ನುವಂಥ ಒಂದು ಗೇಮ್ ಇದು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅದೇ ರೀತಿಯಾದಂಥ ಗೇಮ್ ಅಂತ ಇದು, ಕೊರಿಯನ್ ಲವ್ ಗೇಮ್ ಅಂತ ಹೇಳಿ. ಒಟ್ಟಾರೆಯಾಗಿ 3 ಕೂಡ ಸಾವನ್ನಪ್ಪಿದ್ರು. ಸದ್ಯ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೀಗ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಏನು ಅನ್ನೋದನ್ನು ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ, ಕೇಳಿ. ಅವರು ಮೂಲತಃ ತುಮಕೂರಿನ ಗುಬ್ಬಿಯವರು, ಆ ಕುಟುಂಬ ಮೂಲತಃ ಅಲ್ಲಿಯವರು. ಆದರೆ 20 ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಶಿಲ್ಪಾ ಅನ್ನುವಂಥವ್ರೊಬ್ಬರು ಇರ್ತಾರೆ. ಅವರು ಗಂಡನಿಂದ ಒಂದಷ್ಟು ವರ್ಷಗಳ ಹಿಂದೆ ದೂರ ಆಗಿರ್ತಾರೆ. ಮಗ ಅಮೋಘ ವರ್ಷ ಅಂಥೇಳಿ ಆತನ ಹೆಸರು, ಅಮೋಘ ಕೀರ್ತಿ ಅಂತ, 13ರಿಂದ 14 ವಯಸ್ಸರ ಆಸುಪಾಸು. ಆತನನ್ನು ಕರ್ಕೊಂಡು ಬಂದು ಅವರು ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲೇನೋ ಕೆಲಸ ಮಾಡ್ಕೊಂಡು ಇರ್ತಾರೆ. ಈ ಅಮೋಘ ಕೀರ್ತಿಗೆ ಸ್ಕೂಲಿಗೆ ಹೋಗುವ ಸಂದರ್ಭದಲ್ಲೇ ಈ ಆನ್ಲೈನ್ ಗೇಮಿನ ಹುಚ್ಚು ಶುರುವಾಗಿಬಿಟ್ಟಿದೆ. ಈ ಫ್ರೀ ಫೈರ್ ಎನ್ನುವಂಥ ಗೇಮನ್ನು ಆತ ಆಡ್ತಾ ಇದ್ದಂತೆ. ಬಂಧುಗಳೇ, ಇಂತಹ ಗೇಮ್ಗಳು ಹೇಗೆ ಅಂದರೆ, ಆರಂಭದಲ್ಲಿ ನಿಮಗೆ ಉಚಿತವಾಗಿ ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು, ಉಚಿತವಾಗಿ ನೀವು ಆಟ ಆಡ್ತಾ ಹೋಗಬಹುದು. ಆದರೆ ಬರ್ತಾ ಬರ್ತಾ ಏನು ಮಾಡಿಬಿಡುತ್ತೆ ಅಂದರೆ, ಆ ಗೇಮ್ಗಳು ನೀವು ಹೆಚ್ಚಿನ ಲೆವೆಲ್ಗೆ ಹೋಗಬೇಕು ಅಥವಾ ಹೆಚ್ಚೆಚ್ಚು ಅದರಲ್ಲಿ ನಿಮಗೆ ಆಕ್ಸೆಸ್ ಸಿಗಬೇಕು ಅಂತ ಆದಾಗ ಹಣವನ್ನು ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತವೆ. ಆರಂಭದಲ್ಲಿ ಸಣ್ಣ ಅಮೌಂಟಿಂದಲೇ ಶುರುವಾಗುತ್ತೆ. 20 ರೂಪಾಯಿನೋ 30 ರೂಪಾಯಿನೋ 40 ರೂಪಾಯಿನಿಂದಲೇ ಶುರುವಾಗುತ್ತೆ. ಅದಾದ ಬಳಿಕ ನಿಮ್ಮ ಬಳಿ ಅದು ಸಾವಿರಾರು ರೂಪಾಯಿ ಖರ್ಚು ಮಾಡಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ಅಂತಿಮವಾಗಿ ಎಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅಂದರೆ, ಅದರ ಗೀಳು, ಅದರ ಚಟ ನಿಮಗೆ ಶುರುವಾಗಿಬಿಡುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಅದರಲ್ಲಿ ಮುಂದುವರಿಬೇಕು ಅಂತಾದರೆ ಹಣವನ್ನು ಹೂಡಿಕೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಈ ಅಮೋಘ ಕೀರ್ತಿಯ ವಿಚಾರವೂ ಕೂಡ ಹೀಗೆ ಆಗಿಬಿಟ್ಟಿತ್ತು. ಅದು ಆತನನ್ನು ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸುತ್ತೆ ಅಂದರೆ, ನಂಬೋದು ಬಹಳ ಕಷ್ಟ. ಆತ ಸ್ಕೂಲ್ ಬಿಟ್ಟು ಮನೆಯಲ್ಲಿ ಇರ್ತಾನೆ. ಆತ ಅಂದರೆ, ಶಾಲೆನೇ ಬೇಡ ನನಗೆ, ನಾನು ಸದಾಕಾಲ ಗೇಮನ್ನು ಆಡ್ತಾ ಇದ್ದು ಬಿಡ್ತೀನಿ ಅಂತ. ಪಾಪ ಅವರ ತಾಯಿಗೆ ಮಗನಿಗೆ ಏನು ಮಾಡಿದ್ರು ಬುದ್ಧಿ ಕಲಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ಫೋನನ್ನು ಕಿತ್ತಿಟ್ಕೊಂಡ್ರು, ಮಗನಿಗೆ ಬುದ್ಧಿ ಮಾತನ್ನು ಹೇಳಿದ್ರು, ಏನೇನೋ ಪ್ರಯತ್ನವನ್ನು ಪಟ್ಟರು. ಆದರೆ ಮಗನನ್ನು ಸರಿದಾರಿಗೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಆ ಗೇಮ್ ಹುಚ್ಚಿನಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಏನು ಮಾಡ್ತಾರೆ ಅಂದರೆ, ಈ ಅಮೋಘ ಕೀರ್ತಿಯ ಮಾವ ನಾಗಪ್ರಸಾದ್ ಅಂತ ಹೇಳಿ
ಅವರು ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ವಾಸ ಮಾಡ್ತಿರ್ತಾರೆ. ಅವ್ರೇನು ಮಾಡ್ತಾರೆ, ನಾನು ಈತನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಸೀದಾ ಒಂದು 8 ತಿಂಗಳ ಹಿಂದೆ ಮನೆ ಕರ್ಕೊಂಡು ಬರ್ತಾರೆ. ಮನೆ ಕರ್ಕೊಂಡು ಬಂದು ಆತನಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಆತನನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆತನ ಅಜ್ಜಿಯೂ ಕೂಡ ಅಲ್ಲಿರ್ತಾರೆ, ಅವರು ಕೂಡ ಬುದ್ಧಿ ಮಾತನ್ನು ಹೇಳ್ತಾರೆ. ಆತನ ಚಿಕ್ಕಮ್ಮನೂ ಕೂಡ ಅದೇ ಮನೇಲಿರ್ತಾರೆ, ಅವರು ಕೂಡ ಹೇಳುವಂಥ ಪ್ರಯತ್ನವನ್ನು ಪಡ್ತಾರೆ. ಆದರೆ ಈ ಅಮೋಘ ಕೀರ್ತಿಯನ್ನು ಸರಿದಾರಿಗೆ ತರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಆತ ಅಷ್ಟೊತ್ತಿಗಾಗಲೇ ಆನ್ಲೈನ್ ಗೇಮ್ ಒಳಗಡೆ ಪೂರ್ತಿ ಹೋಗಿಬಿಟ್ಟಿರ್ತಾನೆ. ಕೊನೆಗೆ ಏನು ಮಾಡ್ತಾನೆ ಅಂದರೆ, ಮಾವನ ಹತ್ರ ನಿರಂತರವಾಗಿ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ದಂತೆ. ಅಷ್ಟು ಮಾತ್ರ ಅಲ್ಲ, ಸಂಬಂಧಿಕರಿಂದಲೂ ಕೂಡ ಒಂದಷ್ಟು ಸಾಲವನ್ನು ಕೂಡ ಆತ ಆ ಚಿಕ್ಕ ವಯಸ್ಸಿಗೆ ಮಾಡಿಬಿಟ್ಟಿರ್ತಾನೆ. ಯಾಕಂದರೆ ಆನ್ಲೈನ್ ಗೇಮಿನ ಹುಚ್ಚಿನ ಕಾರಣಕ್ಕಾಗಿ ಮಾವನನ್ನಂತೂ ವಿಪರೀತ ಪೀಡಿಸ್ತಾ ಇರ್ತಾನಂತೆ ಹಣಕ್ಕೋಸ್ಕರ. ಯಾವಾಗ ನೋಡಿದ್ರೂ ಕೂಡ ಸೋದರಳಿಯ ಹೆಚ್ಚು ಹೇಳುವ ಹಾಗಿಲ್ಲ. ಹೀಗಾಗಿ ಕೇಳಿದಾಗೆಲ್ಲ ಸಾಧ್ಯ ಆದಷ್ಟು ಕೊಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ, ಬುದ್ಧಿ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಆತ ಅದ್ಯಾವುದನ್ನು ಕೂಡ ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ಅವರಿಗೆ ಸಾಧ್ಯ ಆಗದೇ ಇದ್ದಾಗ ಆತನಿಗೆ ಹೊಡೆದು ಬುದ್ಧಿ ಕಲಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಅದಕ್ಕೂ ಕೂಡ ಆತ ಬಗ್ಗಿಲ್ಲ. ಕೊನೆಯದಾಗಿ ಯಾವಾಗಲೂ ಆತ ಮಾವನ ಜೇಬಿನಲ್ಲಿದ್ದಂಥ ಹಣವನ್ನು ಕದ್ದಾಗ ಮಾವನಿಗೆ ವಿಪರೀತವಾದಂಥ ಸಿಟ್ಟು ಬಂದಿದೆ. ಒಂದಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಆತನಿಗೆ ಬುದ್ಧಿ ಕಲಿಸಬೇಕು ಅಂತ ಏನೋ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅಮೋಘ ಕೀರ್ತಿಯ ಪ್ರಾಣ ಹೊರಟೋಗಿಬಿಟ್ಟಿದೆ. ಅವರು ಉದ್ದೇಶಪೂರ್ವಕವಾಗಿ ಆತನ ಕೊಲೆ ಮಾಡಿದ್ದಲ್ಲ. ಆತನಿಗೆ ಬುದ್ಧಿ ಕಲಿಸ್ಬೇಕು, ಆತನಿಗೆ ಹೆದರಿಸಬೇಕು ಅಂತೇನೋ ಹೋಗಿದ್ದಾರೆ. ನೀನು ಹೀಗೆ ಮಾಡ್ತಾ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತೇಳಿ ಅವ್ರು ಮಾಡಿದಂಥ ಒಂದು ಎಡವಟ್ಟೇನಪ್ಪ ಅಂದರೆ ಚಾಕು ತಗೊಂಡು ಹೋಗಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಏನೋ ಎಡವಟ್ಟಾಗಿ ಅಥವಾ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿ ಆತನ ಪ್ರಾಣ ಹೊರಟೋಗ್ಬಿಟ್ಟಿದೆ. ಅಮೋಘ ಕೀರ್ತಿ ಎನ್ನುವಂಥ ಬಾಲಕ ಸಾವನ್ನಪ್ಪು ಬಿಟ್ಟಿದ್ದಾನೆ. ಆಕಸ್ಮಿಕವಾದಂಥ ಘಟನೆಯಿಂದ ನಾಗಪ್ರಸಾದ್ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ತಕ್ಷಣವೇ ಮನೆ ಸಮೀಪದ ಒಂದು ಕೆರೆಗೆ ಹೋಗಿ ಹಾರಿದ್ದಾರೆ. ಪ್ರಾಣ ಕಳ್ಕೊಳ್ಳೋ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದರಲ್ಲಿ ಯಾರೋ ಇದ್ದಂಥವ್ರು ಒಂದಷ್ಟು ಜನ ನೋಡಿ ಅವರನ್ನು ಬಚಾವ್ ಮಾಡಿಬಿಟ್ಟಿದ್ದಾರೆ. ಅದಾದ ನಂತರ ಸೀದಾ ಅವರು ಮೆಜೆಸ್ಟಿಕ್ಕಿಗೆ ಬಂದಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ಕಿಗೆ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಅವ್ರಿಗೆ ಸಾಧ್ಯ ಆಗಿಲ್ಲ. ಕೊನೆಯದಾಗ ಒಂದು 2-3 ದಿನಗಳ ಕಾಲ ಅಲ್ಲಿ ಅಂತ ಓಡಾಡಿದ್ದಾರೆ. ಅಂತಿಮವಾಗಿ ಸ್ವತಃ ಅವರೇ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ಶರಣಾಗಿದ್ದಾರೆ, ನಾನು ಇಂತೆಂಥ ಕೃತ್ಯವನ್ನು ಎಸಗಿದೆ ಅಂತ ಹೇಳಿ. ಅದಾದ ನಂತರ ಆ ಬಾಲಕನ ತಾಯಿಯೇ ತನ್ನ ಅಣ್ಣ ನಾಗಪ್ರಸಾದ್ಗೆ ಜಾಮೀನು ಕೊಡಿಸಿ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನನ್ನ ಅಣ್ಣನದು ಏನೂ ಕೂಡ ತಪ್ಪಿಲ್ಲ, ಅವ್ರು ನನ್ನ ಮಗನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರು, ಇಂಥದ್ದೊಂದು ಎಡವಟ್ಟು ಆಗಿಬಿಡ್ತು ಅಂತ ಹೇಳಿ. ಆದರೆ ಆ ಅಮೋಘ ಕೀರ್ತಿಯ ಸಾವಿತ್ತಲ್ಲ, ಇಡೀ ಕುಟುಂಬ ತತ್ತರಿಸಿ ಹೋಗುವ ಹಾಗೆ ಮಾಡಿಬಿಟ್ಟಿತ್ತು. ಎಲ್ರಿಗೂ ಕೂಡ ಮಾನಸಿಕ ಹಿಂಸೆ ಶುರುವಾಗಿಬಿಟ್ಟಿತ್ತು. ಆ ಬಾಲಕನನ್ನು ಕಳ್ಕೊಂಡಂಥ ತಾಯಿ ಇದ್ರಲ್ಲ ಶಿಲ್ಪ, ಅವರಂತೂ ಮಗನನ್ನು ಕಳ್ಕೊಂಡಂಥ ಆ ಸಂಕಟ ನೋವು ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಆ ಬಾಲಕನ ಅಜ್ಜಿ ಅವರು ಕೂಡ ಅದರಿಂದ ತತ್ತರಿಸಿ ಹೋಗಿಬಿಟ್ಟಿದ್ರು. ಹಾಗೆ ಕೊಲೆ ಮಾಡಿದಂಥ ನಾಗಪ್ರಸಾದ್ ಅವರಂತೂ ಮಾನಸಿಕವಾಗಿ ಜರ್ಜರಿತ ಆಗಿಬಿಟ್ಟಿದ್ರು. ಜೊತೆಗೆ ನಿರಂತರವಾಗಿ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗಿಲ್ಲ. ಜಾಮೀನಿನ ಮೇಲೆ ಹೊರಗಡೆ ಬಂದ ನಂತರ ನಾಗಪ್ರಸಾದ್ ಆ ಇಡೀ ಕುಟುಂಬವನ್ನು ಕರ್ಕೊಂಡು ಈ ಧಾರ್ಮಿಕ ಕ್ಷೇತ್ರಗಳಿಗೆ ಹೊರಡ್ತಾರೆ. ಈ ಪಾಪ ಪ್ರಜ್ಞೆಯನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪಾಪ ವಿಮೋಚನೆಗೆ ಅಂತೇಳಿ ಹೋಗ್ತಾರೆ. ಮೊದಲಿಗೆ ನೇಪಾಳದ ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಅವರು ಭೇಟಿ ಕೊಟ್ಟಿರ್ತಾರೆ. ಅಂತಿಮವಾಗಿ ಅವರು ಬಿಹಾರಕ್ಕೆ ಬಂದಿರ್ತಾರೆ. ಬಿಹಾರದ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ, ನಳಂದದಲ್ಲಿ ಇರುವಂಥ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ, ಅಲ್ಲಿ ಒಂದು ಧರ್ಮಶಾಲೆಯಲ್ಲಿ ರೂಮನ್ನು ಬುಕ್ ಮಾಡಿಕೊಂಡು ಒಂದಷ್ಟು ದಿನಗಳಿಂದ ಅಲ್ಲೇ ಇರ್ತಾರೆ. ಅಂತಿಮವಾಗಿ ಶುಕ್ರವಾರ ಏನಾಗಿದೆ, ಅವರಿದ್ದಂಥ ರೂಮ್ನಲ್ಲಿ ಕೊಳೆತ ವಾಸನೆ ಬರೋದಕ್ಕೆ ಶುರುವಾಗಿದೆ. ಹೀಗಾಗಿ ಪೊಲೀಸರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಪೊಲೀಸರು ಬಂದು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಸ್ವತಃ ಅವರಿಗೆ ಶಾಕ್ ಆಗಿದೆ. ಅಲ್ಲಿ ಇದ್ದಂತಹ ಒಟ್ಟು 4 ಮಂದಿ ಸಾಲಾಗಿ ಪ್ರಾಣವನ್ನು ಕಳ್ಕೊಂಡು ಬಿದ್ದಿರ್ತಾರೆ. ಯಾರ್ಯಾರು ಅಂದರೆ ಆ ಹುಡುಗನ ಮಾವ ಆಗಿರುವಂಥ ನಾಗಪ್ರಸಾದ್, ಹುಡುಗನ ತಾಯಿಯಾಗಿರುವಂಥ ಶಿಲ್ಪ, ಹುಡುಗನ ಚಿಕ್ಕಮ್ಮ ಆಗಿರುವಂಥ ಶ್ರುತ, ಹಾಗೆ ಹುಡುಗನ ಅಜ್ಜಿ ಆಗಿರುವಂಥ ಸುಮಂಗಲ ಅಂಥೇಳಿ ಒಟ್ಟಾರೆಯಾಗಿ 4 ಮಂದಿ ಸಾವನ್ನಪ್ಪಿರ್ತಾರೆ. ಆ ಹುಡುಗ ಅಮೋಘ ಕೀರ್ತಿ ಮೊದಲೇ ಸಾವನ್ನಪ್ಪಿರ್ತಾನೆ. ಅಲ್ಲಿಗೆ ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಸಾವು ಆದಂತಾಯಿತು. ಬಿಹಾರ ಪೊಲೀಸರು ತಕ್ಷಣ ಯಾರು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಬಳಿಕ ಆಧಾರ್ ಕಾರ್ಡು ಅದೆಲ್ಲವೂ ಕೂಡ ಸಿಗುತ್ತೆ. ನೋಡಿದಾಗ ಅವರೆಲ್ಲರೂ ಕೂಡ ಮೂಲತಃ ತುಮಕೂರಿನ ಗುಬ್ಬಿಯವರು ಎನ್ನುವಂಥ ಸಂಗತಿ ಗೊತ್ತಾಗತ್ತೆ. ಒಂದು ವೇಳೆ ಎಂತಹ ಘೋರ ದುರಂತ ಅಂದರೆ ನಾವು ಇದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂಥದ್ದೊಂದು ದುರಂತ. ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ ಅಂದರೆ ನೋಡಿ, ಓರ್ವ ಬಾಲಕನ ಆನ್ಲೈನ್ ಗೀಳು ಅಥವಾ ಆನ್ಲೈನ್ ಗೇಮಿನ ಗೀಳು ಅಥವಾ ಹುಚ್ಚಿದೆಯಲ್ಲ, ಇಡೀ ಕುಟುಂಬವನ್ನು ಇವತ್ತು ಸರ್ವನಾಶ ಮಾಡಿಬಿಟ್ಟಿದೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಮಕ್ಕಳ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ಹಾಗೆ ಗೊತ್ತಾಗ್ತಿರುವಂಥ ಸಂಗತಿ ಏನಪ್ಪ ಅಂದರೆ, ಫ್ರೀ ಫೈರ್ ಗೇಮ್ ಇದೆಯಲ್ಲ, ಅದರಲ್ಲಿ ಏನೇನೋ ಖರೀದಿ ಮಾಡೋದೆಲ್ಲವೂ ಕೂಡ ಬರ್ತಾ ಹೋಗುತ್ತಂತೆ ಹಂತವಾಗಿ. ಮಕ್ಕಳ ನಡುವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೈಪೋಟಿ ನಡೆಯುತ್ತಂತೆ.
ನೋಡಿ ಇವತ್ತು ನಾನು ಈ ರೀತಿಯ ಖರೀದಿ ಮಾಡಿದ್ದೇನೆ, ನಿನ್ನ ಹತ್ರ ಖರೀದಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಎನ್ನುವ ರೀತಿಯಲ್ಲಿ. ಹಾಗೆ ಇನ್ನೊಂದು ಮಗುಗೆ ಇನ್ನೂ ಹುಚ್ಚು ಶುರುವಾಗ್ಬಿಡುತ್ತಂತೆ, ಇಲ್ಲ ಆತನಿಗಿಂತ ನಾನು ಇನ್ನೂ ಪ್ರತಿಷ್ಠೆ ತೋರಿಸ್ಕೊಳ್ಬೇಕು ಅಂತ ಆತ ಇನ್ನೇನೋ ಖರೀದಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾನಂತೆ. ಅದು ಆರಂಭದಲ್ಲಿ ನಾನು ಆಗಲೇ ಹೇಳಿದಾಗೆ ಕಡಿಮೆ ರೇಟ್ ಇರುತ್ತೆ, ಬರ್ತಾ ಬರ್ತಾ ಸಾವಿರಾರು ರೂಪಾಯಿ ವ್ಯಯ ಮಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತಂತೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಮಕ್ಕಳೇನಾದರೂ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಕೂತ್ಕೊಳ್ಬೇಡಿ. ಮಕ್ಕಳ ಫೋನಲ್ಲಿ ನಡೆಸ್ತಿರುವಂಥ ಆ್ಯಕ್ಟಿವಿಟೀಸ್ ಏನು ಅಂತ ಗಮನಿಸಿ. ತುಂಬ ಜನರಿಗೆ ಆನ್ಲೈನ್ ಗೇಮ್ ಅಂದಾಗ ಯಾವ ರೀತಿ ಭಾವನೆ ಇರುತ್ತೆ ಅಂದರೆ ಅದ್ರಲ್ಲಿ ದುಡ್ಡು ಖರ್ಚು ಮಾಡೋದು ಏನೂ ಇಲ್ಲ, ಏನೋ ಆನ್ಲೈನ್ ಗೇಮ್ ಎಂಟರ್ಟೈನ್ಮೆಂಟಿಗೆ ಆಡ್ತಾ ಇದ್ದಾರೆ, ಒಂದು 10 ನಿಮಿಷ ಆಡಲಿ 15 ನಿಮಿಷ ಆಡಲಿ ಅಂತ ಹೇಳಿ ಬಿಟ್ಬಿಡ್ತೀರಿ. ಹೌದು, ಒಂದಷ್ಟು ಗೇಮ್ಗಳು ಎಂಟರ್ಟೈನ್ಮೆಂಟ್ಗೆ ಅಂತಲೇ ಇದ್ದಾವೆ, ಆದರೆ ಇನ್ನೊಂದಷ್ಟು ಗೇಮ್ಗಳು ಎಂಟರ್ಟೈನ್ಮೆಂಟ್ನ ಆಚೆಗೆ ಈ ರೀತಿಯಾಗಿ ದುಡ್ಡನ್ನು ವ್ಯಯಿಸುವಂತೆ ಮಾಡುತ್ತೆ. ಕೊನೆಗೆ ಆ ದುಡ್ಡನ್ನು ವ್ಯಯಿಸೋದಕ್ಕೆ ಹೋದಂಥ ಮಕ್ಕಳು ಅದರ ಗೀಳನ್ನು ಹೆಚ್ಚಿಸಿಕೊಂಡು ಕೊನೆಗೆ ಪ್ರಾಣ ಬಿಡುವಂಥ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ. ಬಂಧುಗಳೇ, ಈ ಕಾರಣಕ್ಕಾಗಿ ಹೇಳ್ತಿರೋದು ಆದಷ್ಟು ಎಚ್ಚರಿಕೆಯಿಂದ ಇರಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.